ನಮಸ್ಕಾರ ಎಲ್ಲರಿಗೂ. ತನ್ನಂತಾನೆ ಫೂಲ್ ಅಂತ ಕರೆಸ್ಕೊಳ್ಳೋ ಒಂದು ಫ್ಯಾಷನ್ ಬ್ರ್ಯಾಂಡ್‌ಗೆ 200 ಕೋಟಿ ಫಂಡಿಂಗ್ ಸಿಗುತ್ತೆ ಫ್ರಮ್ ಒನ್ ಆಫ್ ದಿ ಇಂಡಿಯಾಸ್ ಬಿಗ್ಗೆಸ್ಟ್ ಕಂಪನಿ. ಫಂಡಿಂಗ್ ಸಿಕ್ಕಿ 3 ವರ್ಷ ಆದ್ರೂ ಈ ಕಂಪನಿ 70 ಕೋಟಿ ಲಾಸಲ್ಲಿದೆ. ಸರ್ಪ್ರೈಸಿಂಗ್ ಏನಂತಂದ್ರೆ ಫ್ಯಾಷನ್ ಇಂಡಸ್ಟ್ರಿಲಿ ಸಾಕಷ್ಟು ನ್ಯೂ ಸ್ಟಾರ್ಟಪ್‌ಗಳು ಬೀಟ್ ಸೋಲ್ ಸ್ಟೋರ್, ಬೇರ್ ಹೌಸ್ ಹಾಗೂ ಸ್ನಿಚ್ ರೆವೆನ್ಯೂ ಗ್ರೋತು ಮಾಡಿದೆ ಹಾಗೂ ಪ್ರಾಫಿಟಬಿಲಿಟಿ ಕಡೆಗೂ ಮೂವ್ ಆಗಿದೆ. ಆದರೆ ಈ ಬ್ರ್ಯಾಂಡ್ ಇವತ್ತಿಗೂ 70 ಕರೋರ್ ಲಾಸಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ. ನಾನು ಮಾತಾಡ್ತಾ ಇರೋ ಬ್ರ್ಯಾಂಡ್‌ನ ಹೆಸರು ಬೇವಕೂಫ್. ಇದಕ್ಕೆ ಫಂಡಿಂಗ್ ಕೊಟ್ಟಿದ್ದು ಟುಮಾರೋ ಅನ್ನೋ ಒಂದು ಕಂಪನಿ. ದಿಸ್ ಇಸ್ ಪಾರ್ಟ್ ಆಫ್ ಆದಿತ್ಯ ಬಿರ್ಲಾ ಗ್ರೂಪ್. ಬನ್ನಿ ಇವತ್ತಿನ ಕೇಸ್ ಸ್ಟಡಿಲಿ ಬೇವಕೂಫ್‌ನ ಬಗ್ಗೆ ಡೀಟೇಲ್ ಆಗಿ, ಸಿಂಪಲ್ ಆಗಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬೇವಕೂಫ್‌ನ ಫೌಂಡರ್ಸ್ ಬಂದು ಪ್ರಭ್ ಕಿರಣ್ ಸಿಂಗ್ ಹಾಗೂ ಸಿದ್ಧಾರ್ಥ್. ಇವರಿಬ್ರೂ ಐಐಟಿ ಬಾಂಬೆಯಿಂದ ಅವರ ಸಿವಿಲ್ ಇಂಜಿನಿಯರಿಂಗ್‌ನ ಮುಗಿಸಿರ್ತಾರೆ. ಪ್ರಭ್ ಕಿರಣ್ ಸಿಂಗ್ ಅವ್ರಿಗೆ ಮುಂಚೆಯಿಂದನೂ 2 ಕನಸಿರುತ್ತೆ. ಮೊದಲನೇದು ಇಂಡಿಯನ್ ಕ್ರಿಕೆಟ್ ಟೀಮ್ ಜಾಯ್ನ್ ಆಗಬೇಕು ಅಂತ. ಎರಡನೇದು ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ ಮಾಡಬೇಕು ಅಂತ. ಇಂಡಿಯನ್ ಕ್ರಿಕೆಟ್ ಟೀಮಂತೂ ಜಾಯ್ನ್ ಆಗೋಕ್ಕಾಗಲಿಲ್ಲ. ಆದರೆ ಅವ್ರದ್ದೇ ಆದಂಥ ಬಿಸ್ನೆಸ್ ಅಂತೂ ಮಾಡಿದ್ರು. ಇವರಿಗೆ ಬಿಸ್ನೆಸ್ ಬಗ್ಗೆ ಎಷ್ಟು ಆಸಕ್ತಿ ಇರುತ್ತೆ ಅಂತಂದರೆ, ಅವರ ಇಂಜಿನಿಯರಿಂಗ್ ಟೈಮಲ್ಲೇ ಐಐಟಿ ಮುಂಬೈ ಎದುರುಗಡೆನೇ ಒಂದು ಲಸ್ಸಿ ಕಾರ್ಟ್‌ನ ಓಪನ್ ಮಾಡಿರ್ತಾರೆ. ಈ ಬಿಸ್ನೆಸ್‌ನ 8 ತಿಂಗಳು ರನ್ ಮಾಡಿರ್ತಾರೆ. ಬಟ್ ಇದು ಫೇಲ್ಯೂರ್ ಆಗಿರುತ್ತೆ. ಆದರೆ ಬಿಸ್ನೆಸ್‌ನ ಬೇಸಿಕ್ಸ್ ಬಗ್ಗೆ ಈ ಒಂದು ಬಿಸ್ನೆಸ್ಸಿಂದ ಪ್ರಭ್ ಕಿರಣ್ ಸಿಂಗ್ ಅವರು ತಿಳ್ಕೊಂಡಿರ್ತಾರೆ. ಸಿದ್ಧಾರ್ಥ್ ಅವ್ರ ಬಗ್ಗೆ ನೋಡ್ತೀವಿ ಅಂತಂದರೆ, ಅವರು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಟೀಚಿಂಗ್ ಪ್ರೊಫೆಷನ್‌ಗೆ ಜಾಯ್ನ್ ಆಗಿರ್ತಾರೆ. ಆದರೆ ಇವ್ರಿಗೂ ಕೂಡ ಅವರದೇ ಆದಂಥ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಭಾಳನೇ ಆಸಕ್ತಿ ಇರುತ್ತೆ. ಹೀಗಾಗಿ ಇವರಿಬ್ಬರು ಒಟ್ಟಿಗೆ ಬಂದು ಬೇವಕೂಫ್‌ನ ಶುರು ಮಾಡಿರ್ತಾರೆ. ಬೇವಕೂಫ್‌ನ ಬಿಸ್ನೆಸ್ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್ ಆಗಿರುತ್ತೆ. ಬ್ರಿಂಗಿಂಗ್ ಇನ್ ಹ್ಯೂಮರ್ ಆ್ಯಂಡ್ ಪರ್ಸನಾಲಿಟಿ ಟು ಎವ್ರಿಡೇ ಕ್ಲೋದಿಂಗ್. ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ಸ್ಟೂಡೆಂಟ್ ಏನು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದು ಅವನ ಟೀ ಶರ್ಟ್ ಎಕ್ಸ್‌ಪ್ರೆಸ್ ಮಾಡಬೇಕು. ಇದು ಇವರ ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಏನು ಮಾಡ್ತಾರೆ ಇವರು, ಒಂದು ಗ್ರಾಫಿಕ್ ಟೀ ಶರ್ಟ್ ಪ್ರಿಂಟ್ ಮಾಡೋಣ ಯೂಸಿಂಗ್ ಬಾಲಿವುಡ್ ಡೈಲಾಗ್, ಕ್ಯಾಚಿ ಫ್ರೇಸಸ್ ಹಾಗೂ ಮಿಮ್ಸ್‌ನ ಅಂದ್ಕೊಂಡು ಡಿಸೈಡ್ ಮಾಡ್ತಾರೆ. ಇವ್ರ ಪ್ಲ್ಯಾನ್ ನೋಡಿದ್ರೆ ಹೆಂಗೆ ಅನಿಸುತ್ತೆ ಅಂತಂದರೆ, ಅವ್ರ ಪ್ರಾಡಕ್ಟ್ ವಿಲ್ ಬಿ ಅ ವೆರಿ ಸೋಷಿಯಲ್ ಮೀಡಿಯಾ ಫ್ರೆಂಡ್ಲಿ, ಶೇರಬಲ್ ಅಥವಾ ಒಂದು ಇಮಿಡಿಯೇಟಾಗಿ ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡುವಂಥ ಒಂದು ಪ್ರಾಡಕ್ಟ್‌ನ ಕ್ರಿಯೇಟ್ ಮಾಡಲಿಕ್ಕೆ ಇವ್ರು ಪ್ಲ್ಯಾನ್ ಮಾಡಿರ್ತಾರೆ. ಇದನ್ನ ಇಟ್ಕೊಂಡು 2012ಅಲ್ಲಿ ಬೇವಕೂಫ್ ಲಾಂಚ್ ಆಗುತ್ತೆ. ಲಾಂಚ್ ಆಗಿದ್ದ ಟೈಮಲ್ಲಿ ಇವ್ರ ಹತ್ರ ಏನೊಂದು ದೊಡ್ಡ ಆಫೀಸ್ ಅಥವಾ ಒಂದು ಫ್ಯಾನ್ಸಿ ಆಫೀಸ್ ಅಥವಾ ನಾರ್ಮಲ್ ಆಫೀಸು ಕೂಡ ಇವ್ರ ಹತ್ರ ಇರೋದಿಲ್ಲ. ಇವ್ರು ಇದನ್ನು ಒಂದು ಶೆಡ್ಡಲ್ಲಿ ಶುರು ಮಾಡಿರ್ತಾರೆ. ಪೇಯಿಂಗ್ 6K ಆಸ್ ಅ ಮಂತ್ಲಿ ರೆಂಟ್. ಓವರಾಲ್ ಇನ್ವೆಸ್ಟ್ಮೆಂಟೇ ಇವ್ರದ್ದು ₹30,000 ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್, ಐಐಟಿ ಬಾಂಬೆಯಿಂದ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಈ ಕೆಲಸ ಮಾಡಲಿಕ್ಕೆ ಇಳಿದಿರ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವರ ಬ್ರ್ಯಾಂಡ್‌ಗೆ ಟ್ರಾಕ್ಷನ್ ಸಿಗ್ಲಿಕ್ಕೆ ಶುರು ಆಗುತ್ತೆ. ನಾಟ್ ಬೈ ಅಡ್ವರ್ಟೈಸಿಂಗ್, ಬಟ್ ಸ್ಟೂಡೆಂಟ್ಸ್‌ಗಳು ಇದನ್ನು ಹಾಕೊಳ್ಳಿಕ್ಕೆ ಶುರು ಮಾಡಿರ್ತಾರೆ. ಯಾವ ಲೆವೆಲ್‌ಗೆ ಇದು ಟ್ರಾಕ್ಷನ್ ಹೋಗುತ್ತೆ ಅಂತಂದರೆ, ಇವರು DC, ಡಿಸ್ನಿ ಹಾಗೂ ಮಾರ್ವೆಲ್ ಲೈಸೆನ್ಸ್‌ಗಳ್ನು ತೊಗೊಳ್ಳಿಕ್ಕೆ ಮುಂದಾಗ್ತಾರೆ. 90+ ಕಂಟ್ರೀಸ್‌ಗೆ ಇವರು ಶಿಪ್ ಮಾಡ್ತಿರ್ತಾರೆ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ 25,00,000 ಜನ ಅವರ ವೆಬ್ಸೈಟಿಗೆ ಬರ್ತಿದ್ರಂತೆ ಮಂತ್ಲಿ. ಸೊ ಈ ಒಂದು ಜರ್ನಿ, ಇವರ ಬೇವಕೂಫ್‌ನ ಬಿಸ್ನೆಸ್ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ಬೇವಕೂಫ್ ಅವರು 160 ಕ್ರೋರ್ಸ್ ರೆವೆನ್ಯೂ ಮಾಡ್ತಾರೆ ಬೈ ಫಿನಾನ್ಷಿಯಲ್ ಇಯರ್ 2022. ಆದರೂ ಕೂಡ 70 ಕರೋರ್ ಲಾಸ್‌ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಯಾಕೆ? ಇವರ ಪ್ರಾಬ್ಲಮ್‌ಗಳೇನು ಅಂತ ನೋಡಕ್ಕೆ ಹೋದಾಗ 4 ಪ್ರಾಬ್ಲಮ್‌ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮೊದಲನೇದು, ಈ ಗ್ರಾಫಿಕ್ ಟೀಸ್ ಅನ್ನೋ ಒಂದು ಕ್ಯಾಟಗರಿನೇ ಟ್ರ್ಯಾಪ್ ಅನ್ಸುತ್ತೆ. ಯಾಕೆ ಅಂತಂದರೆ, ಸ್ಟೂಡೆಂಟ್‌ಗಳು ಒಂದು ಸತಿ ತೊಗೊಂಡ್ರೆ ಶೋ ಆಫ್ ಮಾಡಿದ್ರೆ ಮುಗೀತು. ಮತ್ತೊಂದು ಸತಿ ಬಂದು ತೊಗೊಳಲ್ಲ. ಸೊ ಬೇಸಿಕಲಿ ಲಾಯಲ್ ಕಸ್ಟಮರ್ಸ್ ಇಲ್ಲ. ಲಾಯಲ್ ಕಸ್ಟಮರ್ಸ್ ಇಲ್ಲ ಅಂದರೆ ರಿಪೀಟ್ ಕಸ್ಟಮರ್ಸ್ ಇಲ್ಲ. ಇದ್ರ ಜೊತೆಗೆ ಬೇವಕೂಫು ಫ್ಯಾಷನ್ ಇಂಡಸ್ಟ್ರಿಲಿದ್ದು ಕೂಡ ಫ್ಯಾಷನ್ ಬ್ರ್ಯಾಂಡ್ ಅಲ್ಲ. ಯಾಕಂದರೆ ಇವರು ಗ್ರಾಫಿಕ್ ಟೀ ಶರ್ಟ್ ಕ್ಯಾಟಗರಿಲಿದ್ದಾರೆ. ಇದು ಮುಂಚೆಯಿಂದನೇ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಸೊ ಇದು ಇವರ ಮೊದಲನೇ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ರಾಬ್ಲಮ್ಮು, ಹೈ ಕಾಸ್ಟ್ ಆಫ್ ಅಡ್ವರ್ಟೈಸಿಂಗ್. ಯಾಕಂದರೆ ಮುಂಚೆ ಇವರು 2012ಅಲ್ಲಿ ಶುರು ಮಾಡಿದಾಗ ಅಡ್ವರ್ಟೈಸಿಂಗ್ ಕಾಸ್ಟ್ ತುಂಬಾ ಕಮ್ಮಿ ಇತ್ತು. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರ ಜೊತೆಗೆ ಇವರ ಪ್ರಾಬ್ಲಮ್ ಏನು, ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಆಗೋಕ್ಕೆ ರೀಸನ್ ಏನು, ರಿಪೀಟ್ ಇಲ್ಲ. ಅದ್ರ ಜೊತೆಗೆ ಡಿಸ್ಕೌಂಟ್ ಕೊಡ್ತೀರಾ, ಅದರ ಜೊತೆಗೆ ಗ್ರಾಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಭಾಳನೇ ಕಮ್ಮಿ ಇರುತ್ತೆ. ಇದೆಲ್ಲ ಸೇರಿದ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಇದೇ ಇವರ ಕಾರಣ ಅನಿಸುತ್ತೆ, ಮೇಜರ್ ಕಾರಣ ಅನಿಸುತ್ತೆ ಇವರ 70 ಕರೋರ್ ಲಾಸ್‌ಗೆ. ಸೊ ಇದು ಎರಡನೇ ಪ್ರಾಬ್ಲಮ್ ಆಗುತ್ತೆ. ಮೂರನೇ ಪ್ರಾಬ್ಲಮ್ಮು, ಫ್ಯಾಷನ್ ಇಂಡಸ್ಟ್ರಿಲಿ ಸಾಕಷ್ಟು ಬ್ರ್ಯಾಂಡ್ಸ್ಗಳು ಫೇಸ್ ಮಾಡೋವಂಥ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ವಿಚ್ ಈಸ್ ಹೈ ರಿಟರ್ನ್. ಇವರ ಮೂರನೇ ಪ್ರಾಬ್ಲಮ್. ಇವರ ರಿಟರ್ನ್ ರೇಟ್ ಬಂದು 30% ಇದೆಯಂತೆ. ಸೊ 100 ಪ್ರಾಡಕ್ಟ್ 100 ಆರ್ಡ್ರ್ ಹೋಗ್ತಾ ಇದೆ ಅಂತಂದರೆ 30 ಆರ್ಡ್ರ್‌ಗಳು ವಾಪಸ್ ಬರುತ್ತೆ. ಇದೇನು ಮಾಡುತ್ತೆ, ನಿಮ್ಮ ಕಾಸ್ಟ್ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಲಾಸ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ಇದು ಇವರ ಮೂರನೇ ಪ್ರಾಬ್ಲಮ್ಮು. ನಾಲ್ಕನೇ ಪ್ರಾಬ್ಲಮ್ಮು,
ಕಾಂಪಿಟೇಷನ್ ಇದೂ ಕೂಡ ಡಿ ಟು ಸಿ ಸ್ಪೇಸಲ್ಲಿರುವಂಥ ಫ್ಯಾಷನ್ ಬ್ರ್ಯಾಂಡ್ಗಳು ಸಾಕಷ್ಟು ನೋಡ್ತಾ ಇದೆ. ಇವರು ಶುರು ಮಾಡಿದಾಗ ಡಿ ಟು ಸಿ ಮಾರ್ಕೆಟ್ ಏನಿತ್ತೋ ಅದು ಭಾಳನೇ ಖಾಲಿ ಇತ್ತು. ಇವತ್ತು ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. ಇದನ್ನು ಯಾವ ರೀತಿ ಇವರು ಅಟೆಂಡ್ ಮಾಡ್ತಾರೆ, ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕು. ಸೊ ಓವರಾಲ್ ಆಗಿ ನಾವು ನೋಡ್ತೀವಿ ಅಂತಂದರೆ ಈ 4 ಪ್ರಾಬ್ಲಮ್ನ ಬೇವಕೂಫ್ ಅವರು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಗೆಲ್ತಾರೆ, ಇದರಿಂದ ಯಾವ ರೀತಿ ಆಚೆ ಬರ್ತಾರೆ ಅಂತ ನಾವು ಕಾದು ನೋಡಬೇಕು. ಬೇವಕೂಫ್ನ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಇವರು ಬಿಸ್ನೆಸ್ ಶುರು ಮಾಡಿದಾಗ್ಲಿಂದನೇ ಇವ್ರ ಕಂಪ್ನಿ ಲಾಸಲ್ಲಿದೆ. ಲಾಸಲ್ಲಿ ಇದ್ಕೊಂಡು ಕೂಡ ಇವ್ರ ಬಿಸ್ನೆಸ್ನ ಸ್ಕೇಲ್ ಮಾಡಿದ್ದಾರೆ. ಲಾಸ್ನೂ ಕೂಡ ಮ್ಯಾನೇಜ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ನೋಡೋಣ ಬನ್ನಿ. ಇನಿಷಿಯಲ್ ಡೇಸಲ್ಲೇ ಇವರು ಲಾಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ 2 ಇಂಪಾರ್ಟೆಂಟ್ ಸ್ಟೆಪ್ ತೊಗೊತಾರೆ. ಮೊದಲನೇದು ವರ್ಟಿಕಲ್ ಸಪ್ಲೈ ಚೈನ್ ಕಂಟ್ರೋಲ್. ಹಂಗಂದ್ರೆ ಏನು? ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ವೇರ್ ಹೌಸಿಂಗ್ ಎಂಟೈರ್ ಥಿಂಗ್ ಇವರೇ ಮಾಡೋದು. ಇದರಿಂದ ಏನಾಗುತ್ತೆ? ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತೆ. ಕಾಸ್ಟ್ ಅಡ್ವಾಂಟೇಜಿಂದ ಲಾಸ್ ಕಂಟ್ರೋಲ್ ಆಗುತ್ತೆ. ಎರಡನೇ ಇಂಪಾರ್ಟೆಂಟ್ ಸ್ಟೆಪ್ ಡಿಸೈನ್ ಆಫ್ ದ ಡೇ ಕಾನ್ಸೆಪ್ಟ್ ಲಾಂಚ್ ಮಾಡ್ತಾರೆ. ಹಂಗಂದ್ರೆ ಏನು? ಬೇಸಿಕಲಿ ಡ್ರಾಪ್ ಮಾಡೆಲ್ ಕಾನ್ಸೆಪ್ಟು. ದಿನಕ್ಕೆ ಒಂದು ಡಿಸೈನ್ನ ಲಾಂಚ್ ಮಾಡೋದು. ಆ ಡಿಸೈನ್ ಓಡ್ತು ಅಂದರೆ ಅದರ ಇನ್ವೆಂಟ್ರಿನ ಜಾಸ್ತಿ ಮಾಡೋದು. ಓಡಲಿಲ್ಲ ಅಂತಂದರೆ ಪ್ರೊಡ್ಯೂಸ್ ಮಾಡಿರೋ ಇನ್ವೆಂಟ್ರಿನ ಲಿಕ್ವಿಡೇಟ್ ಮಾಡಲಿಕ್ಕೆ ಟ್ರೈ ಮಾಡೋದು. ಇದರಿಂದ ಏನಾಗುತ್ತೆ? ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಇನ್ವೆಂಟ್ರಿಯಿಂದ ಕ್ರಿಯೇಟ್ ಆಗುವಂಥ ಲಾಸಸ್ಗಳು ಕಮ್ಮಿ ಆಗುತ್ತೆ. ಬೇಸಿಕಲಿ ನಿಮ್ಮ ಲಾಸ್ ಕಂಟ್ರೋಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದು ಇವರು ತೊಗೊಳ್ಳೋವಂಥ 2 ಸ್ಟೆಪ್ಗಳು. ಈ ಥರ ಮಾಡಿಕೊಂಡು ಇವರು 2015 ಮುಟ್ತಾರೆ. 2015 ಇವರಿಗೆ ಇಬ್ಬರು ಏಂಜಲ್ ಇನ್ವೆಸ್ಟರ್ಗಳು ಸಿಗ್ತಾರೆ. ಯಾರು ಇವರು? ಮೊದಲನೇವರು ಸ್ನ್ಯಾಪ್ಡೀಲ್, ಎರಡನೇವರು ನಿಖಿಲ್ ವೋರಾ ಅಂತ IDFC ಬ್ಯಾಂಕ್ ಅವರು. ಇವರಿಬ್ಬರೂ ಬೇವಕೂಫ್ಗೆ ಏಂಜಲ್ ಇನ್ವೆಸ್ಟರ್ ಆಗಿ ಜಾಯ್ನ್ ಆಗ್ತಾರೆ. ಕುನಾಲ್ ಬೇಲ್, ರೋಹಿತ್ ಬನ್ಸಲ್ ಹಾಗೂ ನಿಖಿಲ್ ವೋರಾ ಅವ್ರು ಕೊಟ್ಟಂಥ ಫಂಡಿಂಗ್ನ ಉಪಯೋಗಿಸ್ಕೊಂಡು 2016 ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಲೈಸೆನ್ಸಿಂಗ್ನ ಇಂಡಿಯಾಗೆ ತರ್ತಾರೆ. ಯಾವ ಬ್ರ್ಯಾಂಡ್ಗಳು ತರ್ತಾರೆ? ಡಿಸ್ನಿ, ಮಾರ್ವೆಲ್ ಹಾಗೂ DC ಬ್ರ್ಯಾಂಡ್ನ ತರ್ತಾರೆ. ಇದರಿಂದ ಏನಾಗುತ್ತೆ? ಇವ್ರಿಗೆ ಹೊಸ ಆಡಿಯನ್ಸ್ ಬರಲಿಕ್ಕೆ ಶುರು ಆಗುತ್ತೆ. ಅವರ ವೆಬ್ಸೈಟ್ಗೆ ಅವರ ಮಾರ್ಜಿನ್ಸ್ ಇಂಪ್ರೂವ್ ಆಗಲಿಕ್ಕೆ ಶುರು ಆಗುತ್ತೆ. ಮಾರ್ಜಿನ್ಸ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ? ಬೇಸಿಕಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಂತ ಹೇಳ್ಕೊಡ್ಲೇ ಪ್ರೈಸಿಂಗ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ಮಾರ್ಜಿನ್ಸು ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನು ಮ್ಯಾನೇಜ್ ಮಾಡಿಕೊಂಡು 2019 ಬಿಡ್ತಾರೆ. ಇಲ್ಲಿ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಎಂಟರ್ ಆಗ್ತಾರೆ. ಬೇಸಿಕಲಿ VCs. ಫಸ್ಟ್ ರೌಂಡಲ್ಲಿ ಇವರಿಗೆ 80 crore ಸಿಗುತ್ತೆ. 2021 ಇವರು 90 crore ರೇಸ್ ಮಾಡ್ತಾರೆ. ಈ ಒಂದು ಫಂಡ್ಸ್ಗಳನ್ನ ಯೂಸ್ ಮಾಡಿಕೊಂಡು 2022 ಮುಟ್ತಾರೆ. ಆ್ಯಂಡ್ ದೇ ಹಿಟ್ ಅ ರೆವಿನ್ಯೂ ಆಫ್ 160 crore. ಬಟ್ 30.7 crore ಲಾಸ್ ಹಂಗೆ ಇರುತ್ತೆ. ಇಲ್ಲಿಂದ ಮುಂದೆ ಕಂಪ್ನಿನ ಸಸ್ಟೈನ್ ಮಾಡಬೇಕು, ಕಂಪ್ನಿನ ಗ್ರೋ ಮಾಡಬೇಕು ಅಂತಂದರೆ ಇವ್ರಿಗೊಂದು ದೊಡ್ಡ ಪಾರ್ಟ್ನರೇ ಬೇಕಾಗಿರುತ್ತೆ. ಹಾಗಾಗಿ ಇಲ್ಲೊಂದು ಡ್ರಾಸ್ಟಿಕ್ ಡಿಸಿಷನ್ ತೊಗೊತಾರೆ. ಏನದು ಅಂತಂದರೆ 86% ಆಫ್ ದ ಕಂಪ್ನಿ ಸ್ಟೇಕ್ನ ಟುಮಾರೋ ಅನ್ನೋ ಒಂದು D2C ಬ್ರ್ಯಾಂಡ್ ಕನ್ಸಾಲಿಡೇಟರ್ಗೆ ಮಾರ್ತಾರೆ. ದಿಸ್ ಇಸ್ ಬೇಸಿಕಲಿ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರ ಕಂಪ್ನಿಗೆ ಸೇರಿರುವಂಥ ಒಂದು ಕಂಪ್ನಿ ಇದು. ಸೊ ಇವರಿಗೆ 86% ಸ್ಟೇಕ್ನ ಮಾರ್ತಾರೆ. ಪ್ರಭ್ ಕಿರಣ್ ಸಿಂಗ್ ಅವರು 13% ಸ್ಟೇಕ್ ಇಟ್ಕೊತಾರೆ. ಇನ್ನು ಮಿಕ್ಕಿದ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆಗ್ತಾರೆ ಈ ಒಂದು ರೌಂಡಲ್ಲಿ. ಇಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಬನ್ನಿ. ಸೊ 2022 ಆದಿತ್ಯ ಬಿರ್ಲಾ ಗ್ರೂಪ್ನ TMRW ಕಂಪ್ನಿ 86% ಸ್ಟೇಕ್ ಆಫ್ ಬೇವಕೂಫ್ನ ತೊಗೊತಾರೆ. ಇಲ್ಲಿಂದ ಬೇವಕೂಫ್ ರೆವಿನ್ಯೂ 500 crore ಅಥವಾ ಇನ್ನೊಂದು 5 ವರ್ಷದಲ್ಲಿ 1500 crore ಮುಟ್ಬಿಡ್ಬೋದಲ್ವಾ? ಆದರೆ ಹಂಗಾಗಲ್ಲ. ಯಾಕಂತಂದರೆ ಒಂದು ಸ್ಟಾರ್ಟಪ್ಪಲ್ಲಿರೋ ಒಂದು ಸ್ಪೀಡ್ ಅಥವಾ ಒಂದು ಕ್ರಿಯೇಟಿವಿಟಿ ದೊಡ್ಡ ಕಂಪ್ನಿ ಜಾಯ್ನ್ ಆದ ತಕ್ಷಣ ಕಮ್ಮಿ ಆಗಿಬಿಡುತ್ತೆ. ನಾಟ್ ಲೈಕ್ ಲಿಟ್ರಲಿ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ ಅಂತ. ದೊಡ್ಡ ಕಂಪ್ನಿ ಒಂದು ಕೆಲಸನ ನೋಡೋ ರೀತಿ ಕಂಪ್ಲೀಟ್ಲಿ ಬೇರೆ ಇರುತ್ತೆ ಕಂಪೇರ್ ಟು ಸ್ಟಾರ್ಟಪ್. ಇದನ್ನು ನಾವು ಫಿನಾನ್ಷಿಯಲ್ ಇಯರ್ 23 ನಂಬರ್ಸ್ ನೋಡಿ ತಿಳ್ಕೊಬೋದು. ಫಿನಾನ್ಷಿಯಲ್ ಇಯರ್ 23 ಬೇವಕೂಫ್ನ ನಂಬರ್ ಬಂದು 147 crore ಬಿದ್ದೋಗುತ್ತೆ. ಬಟ್ ಅವ್ರ ಲಾಸು ಕೂಡ 12.7 crore ಬೀಳುತ್ತೆ. ಸೊ ಲಾಸ್ನ ಕಂಟ್ರೋಲ್ ಮಾಡೋಕ್ಕೆ ರೆವಿನ್ಯೂ ಮೇಲೆ ಇಟ್ಟು ತೊಗೊತಾರೆ, ವಿಚ್ ಇಸ್ ಅ ವಿನ್ ಸಿಚುವೇಶನ್ ಫಾರ್ ದ್ಯಾಟ್ ಫಿನಾನ್ಷಿಯಲ್ ಇಯರ್. ಫಿನಾನ್ಷಿಯಲ್ ಇಯರ್ 24 ಅವರ ರೆವಿನ್ಯೂ ವಾಪಸ್ 161 crore ಮುಟ್ಟುತ್ತೆ. ಆದರೆ ಲಾಸು 103 ಕೋಟಿ ಮುಟ್ಬಿಡುತ್ತೆ. ಇದಕ್ಕೆ ಜಸ್ಟಿಫಿಕೇಷನ್ ಏನಪ್ಪ ಅಂತಂದರೆ ಬೇವಕೂಫ್ ಅವರು ಓಮ್ನಿ ಚಾನಲ್ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾರೆ. ಅವರ ಫಿಸಿಕಲ್ ಸ್ಟೋರ್ಸ್ಗಳನ್ನ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಬ್ರ್ಯಾಂಡೆಡ್ ಔಟ್ಲೆಟ್ಸ್ನ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ಸ್ಗಳಿಗೆ ಎಂಟ್ರಿ ಕೊಡಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇವರ ಲಾಸಸ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ 2018 ಬೇವಕೂಫ್ ಅವರು ಡೈವರ್ಸಿಫಿಕೇಷನ್ ಆಫ್ ಕ್ಯಾಟಗರಿ ಶುರು ಮಾಡಿಬಿಟ್ಟಿರ್ತಾರೆ. ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಗ್ಲಾಸಸ್, ಫೋನ್ ಕವರ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಜಸ್ಟ್ ಟು ಇನ್ಕ್ರೀಸ್ ದೇರ್ ಬಾಸ್ಕೆಟ್ ಸೈಜ್ ಅಂತ ಹೇಳ್ಬೋದು. 23-24 ಕೂಡ ಇವರು ಲಾಂಜ್ ವೇರ್, ಆ್ಯಕ್ಟಿವ್ ವೇರ್, ಕಾಸ್ಮೆಟಿಕ್ಸ್ ಎಲ್ಲ ಲಾಂಚ್ ಮಾಡಿರ್ತಾರೆ. ಸೊ ಇದರಿಂದನೂ ಕೂಡ ಇವರ ಲಾಸ್ ಜಾಸ್ತಿ ಆಗಿರುತ್ತೆ. ಅದೇ ಫಿನಾನ್ಷಿಯಲ್ ಇಯರ್ 25 ನೋಡಿದ್ರೆ ನೀವು ಅವರ ರೆವಿನ್ಯೂ 173 crore ಗ್ರೋ ಆಗಿದೆ. ಅವರ ಲಾಸ್ ಬಂದು 73.2 crore ಮುಟ್ಟಿರುತ್ತೆ. ಸೊ ಲಾಸ್ ಕಮ್ಮಿ ಆಗ್ತಾಯಿದೆ, ರೆವಿನ್ಯೂ ಗ್ರೋ ಆಗ್ತಾಯಿದೆ.
ಹೋಪ್‌ಫುಲಿ ಇದು ಕಂಟಿನ್ಯೂ ಆಗಿ ಒಂದು ಲೆವೆಲ್ ರೀಚ್ ಆಗುತ್ತೆ ವೇರ್ ದೇ ಗೆಟ್ ಇನ್ ಟು ಪ್ರಾಫಿಟಬಿಲಿಟಿ ಆ್ಯಂಡ್ ರೆವಿನ್ಯೂನು ಚೆನ್ನಾಗಿ ಗ್ರೋ ಆಗ್ತಾರೆ ಹಂಗೆ. ಸೊ ಬೇಸಿಕಲಿ ಬೇವಕೂಫ್ ಒಂದು ಫೇಲ್ಡ್ ಕಂಪ್ನಿ ಇಲ್ಲ. ಆದರೆ ಇವರು ಒಂದು ಸಕ್ಸಸ್‌ಫುಲ್ ಕಂಪ್ನಿ ಕೂಡ ಇನ್ನೂ ಆಗಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಇದರ ಫೌಂಡರ್ ಪ್ರಭ್ ಕಿರಣ್ ಸಿಂಗ್ ಅವರು 2026 ಕಂಪ್ಲೀಟಾಗಿ ಬೇವಕೂಫ್‌ನ ಎಕ್ಸಿಟ್ ಆಗಿದ್ದಾರೆ. ಈ ಒಂದು ಕೇಸ್ ಸ್ಟಡಿಯಿಂದ ನನಗೆ 3 ಇಂಪಾರ್ಟೆಂಟ್ ಪಾಯಿಂಟ್‌ಗಳು ಕಲೀಲಿಕ್ಕೆ ಸಿಕ್ತು. ಮೊದಲನೇದು, ಬ್ರ್ಯಾಂಡ್ ಲವ್ ಅನ್ನೋದು ಒಂದು ಫಸ್ಟ್ ಸ್ಟೇಜ್ ಆಫ್ ಬಿಸ್ನೆಸ್ ಅಂತ ಹೇಳ್ಬೋದು. ಇದಕ್ಕೆ ಉದಾಹರಣೆನೇ ಬೇವಕೂಫ್. ₹30,000 ಹಾಕ್ಕೊಂಡು ಒಂದು ಶೆಡ್ಡಲ್ಲಿ ಬಿಸ್ನೆಸ್ ಶುರು ಮಾಡಿ ಬಿಸ್ನೆಸ್‌ನ ಎಸ್ಟಾಬ್ಲಿಷ್ ಅಂತೂ ಮಾಡಿಬಿಟ್ರು. ಬಟ್ ನೀವು ಬಿಸ್ನೆಸ್‌ನ ಲಾಂಜಿವಿಟಿಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಸಸ್ಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಬರೀ ಬ್ರ್ಯಾಂಡ್ ಲವ್ ಸಾಲಲ್ಲ. ಯು ನೀಡ್ ಟು ಹ್ಯಾವ್ ಕಂಟ್ರೋಲ್ ಆನ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್, ರಿಪೀಟ್, ಇನ್ವೆಂಟ್ರಿ ಸಾಕಷ್ಟು. ಸೊ ಇದನ್ನು ತಿಳ್ಕೊಳ್ಳದೆ ನಾವು ಬಿಸ್ನೆಸ್ಗೆ ಎಂಟರ್ ಆದರೆ ಭಾಳನೇ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು, ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ಆನ್ಲೈನ್ ಬಿಸ್ನೆಸ್ಸಲ್ಲಿ D2C ಅಥವಾ ಮಾರ್ಕೆಟ್ ಪ್ಲೇಸ್, ರಿಟರ್ನ್ ಮೇಲೆ ಒಂದು ಕಣ್ಣಿಟ್ಟಿರೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ರಿಟರ್ನು 30% ಎಲ್ಲ ಇದ್ದರೆ ಗ್ಯಾರಂಟಿ ನಾವು ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ, ರಿಟರ್ನ್ ಜಾಸ್ತಿ ಇದೆ ಅಂತಂದರೆ ಇಟ್ಸ್ ಅನ್ ಇಂಡಿಕೇಷನ್ ದಟ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ರಿಟರ್ನ್ ಮೇಲೆ ನಾವು ಗಮನ ಕೊಡೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದು, ನಾವು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಯಾವ ಕ್ಯಾಟಗರಿಲಿ ಶುರು ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಇವರು ಗ್ರಾಫಿಕ್ ಟೀ ಶರ್ಟ್ ಬ್ರ್ಯಾಂಡಾಗಿ ಶುರು ಮಾಡಿ ಸಾಕಷ್ಟು ಕ್ಯಾಟಗರಿಗಳಿಗೆ ಡೈವರ್ಸಿಫೈ ಮಾಡಿದ್ದಾರೆ. ಅಂದರೂ ಸ್ಟ್ರಗಲ್ ಮುಗ್ದಿಲ್ಲ. 10 ವರ್ಷದ ಮೇಲಾಗೋಯ್ತು. ಸೊ ಇನಿಷಿಯಲ್ ಡೇಸಲ್ಲೇ ನಾವು ಯಾವ ಕ್ಯಾಟಗರಿಗೆ ಎಂಟರ್ ಆಗ್ತಾ ಇದ್ದೀವಿ, ಈ ಕ್ಯಾಟಗರಿನ ಸ್ಕೇಲ್ ಮಾಡ್ಬೋದೋ ಇಲ್ವೋ ಅಂತ ತಿಳ್ಕೊಂಡು ಮುಂದುವರಿಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಈ ಒಂದು 3 ಇನ್ಫಾರ್ಮೇಷನ್ ಅಥವಾ ಒಂದು 3 ಲರ್ನಿಂಗ್ ಸಿಕ್ತು ಈ ಕೇಸ್ ಸ್ಟಡಿಯಿಂದ. ಐ ಹೋಪ್ ಸೇಮ್ ಫಾರ್ ಯು ಗೈಸ್ ಆ್ಯಸ್ ವೆಲ್. ನಿಮಗೆ ಬೇರೆ ಏನಾದರೂ ಲರ್ನಿಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಲಾ? ಬೇವಕೂಫ್‌ನ ಫೌಂಡರ್ ಸಿದ್ಧಾರ್ಥ್ ಅವರು 21-22 ಟೈಮಲ್ಲೇ ಕಂಪ್ನಿನ ಬಿಟ್ಬಿಟ್ಟಿರ್ತಾರೆ. ಏನೋ ಮೇ ಬಿ ಅವ್ರಿಗೆ ಅನ್ಸಿರುತ್ತೆ ಕಂಪ್ನಿ ಸರ್ವೈವ್ ಆಗೋಕ್ಕೆ ಯಾವುದೂ ದಾರಿ ಉಳಿದಿಲ್ಲ, ಸೊ ಬಿಟ್ಬಿಡೋಣ ಅಂತ. ನಾಟ್ ಇನ್ ಬ್ಯಾಡ್ ಟರ್ಮ್ಸ್, ಅವ್ರದ್ದೇ ಆದಂಥ ಬಿಸ್ನೆಸ್ಗಳನ್ನ ಶುರು ಮಾಡಲಿಕ್ಕೆ ಬಿಟ್ಟೋಗಿರ್ತಾರೆ. ಪ್ರಭ್ ಕಿರಣ್ ಸಿಂಗ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ನ TMRW ಕಂಪ್ನಿ ಜೊತೆ ನೆಗೋಷಿಯೇಟ್ ಮಾಡಿ ಕಂಪ್ನಿನ 86% ಸ್ಟೇಕ್ನ ಮಾರ್ತಾರೆ. ಜಸ್ಟ್ ಟು ಸರ್ವೈವ್ ಬೇವಕೂಫ್. ಸೂಪರ್ ಅಲ್ಲ? ಐ ಹೋಪ್ ನಿಮಗೆಲ್ಲ ಈ ಕೇಸ್ ಸ್ಟಡಿ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ನ ಮೂಲಕ ತಿಳಿಸಿ. ಬೀಟ್ ನೆಗೆಟಿವ್, ಪಾಸಿಟಿವ್, ನಿಮ್ಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಏನಾದರೂ ಸರಿ, ನನಗೆ ಒಂದು ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ ಬೇಕು. ಇದು ನನ್ನ ಮುಂದಿನ ವೀಡಿಯೋಗಳಿಗೆ ಭಾಳನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.